ನಮಸ್ತೆ ಸ್ನೇಹಿತರೆ, ಇವತ್ತು ನಾವು BA ಸಮಾಜಶಾಸ್ತ್ರದಲ್ಲಿ ನಗರದಲ್ಲಿನ ವಸತಿ ಸಮಸ್ಯೆಗೆ ಕಾರಣವನ್ನು ತಿಳ್ಕೊಳ್ಳುವ. ಭಾರತದ ಬೃಹತ್ ನಗರಗಳಲ್ಲಿ ವಸತಿ ಸಮಸ್ಯೆಯು ಗಂಭೀರವಾದ ಸಮಸ್ಯೆಯಾಗಿ ಕಾಡುತ್ತಿರುವುದಕ್ಕೆ ಹಲವು ಕಾರಣಗಳಿದೆ. 1. ಕೈಗಾರಿಕೆಗಳ ಕೇಂದ್ರೀಕರಣ. 2. ನಗರಾಭಿಮುಖವಾದ ವಲಸೆ. 3. ಜನಸಂಖ್ಯೆ ಹೆಚ್ಚಳ ಮತ್ತು ವಸತಿ ನಿರ್ಮಾಣಗಳ ನಡುವಿನ ಅಂತರ. 4. ನಗರ ಪ್ರದೇಶದಲ್ಲಿನ ಭೂಮಿಯ ಅತ್ಯಧಿಕ ಮೌಲ್ಯ ಹಾಗೂ ದುಬಾರಿ ಮನೆ ಬಾಡಿಗೆ. ಇವಿಷ್ಟು ನಗರದಲ್ಲಿನ ವಸತಿ ಸಮಸ್ಯೆಗೆ ಕಾರಣಗಳಾಗಿದೆ. ಮೊದಲನೇದಾಗಿ ಕೈಗಾರಿಕಾ ಕೇಂದ್ರೀಕರಣ. ಕೈಗಾರಿಕಾ ಉದ್ಯಮಗಳು ಕೇಂದ್ರೀಕರಣಗೊಳ್ಳುವುದನ್ನು ಇತಿಹಾಸದುದ್ದಕ್ಕೂ ಗಮನಿಸಬಹುದು. ಕೈಗಾರಿಕಾ ಕ್ರಾಂತಿಯ ಸಹಜ ಪರಿಣಾಮವೆಂಬಂತೆ ಕಚ್ಚಾ ಪದಾರ್ಥಗಳು ಹೇರಳವಾಗಿ ಲಭ್ಯವಿರುವ ಕೆಲವು ಪಟ್ಟಣಗಳಲ್ಲಿ ಹಾಗೂ ಕೈಗಾರಿಕೆಯಲ್ಲಿ ನಡೆಸಲು ಮಿಕ್ಕುಳಿದ ಸೌಲಭ್ಯಗಳು ಲಭ್ಯವಿರುವ ದೊಡ್ಡ ಗಾತ್ರದ ನಗರಗಳಲ್ಲಿ ಕೈಗಾರಿಕಾ ಉದ್ಯಮಗಳು ಕೇಂದ್ರೀಕರಣಗೊಳ್ಳುವುದನ್ನು ಇತಿಹಾಸದುದ್ದಕ್ಕೂ ಗಮನಿಸಬಹುದು. ಇಂತಹ ಪ್ರದೇಶದಲ್ಲಿ ದೂರದ ಊರುಗಳಿಂದ, ಮುಖ್ಯವಾಗಿ ಹಳ್ಳಿಗಳಿಂದ ಉದ್ಯೋಗಗಳನ್ನು ಅರಸಿಕೊಂಡು ಬರುವವರ ಸಂಖ್ಯೆ ಒಂದೇ ಸಮನೆ ಹೆಚ್ಚುತ್ತಲೇ ಇರುತ್ತದೆ. ಒಂದು ಉದ್ಯಮವನ್ನು ಹೊಂದಿಕೊಂಡು ಇನ್ನೊಂದು ಉದ್ಯಮವೆಂಬಂತೆ ಹಲವು ಬಗೆಯ ಉದ್ಯಮಗಳು ಇಲ್ಲಿ ಸ್ಥಾಪನೆಗೊಂಡು ಜನಸಂಖ್ಯೆ ಇನ್ನಷ್ಟು ಏರುತ್ತದೆ. ಹೀಗೆ ಏರುತ್ತಾ ಹೋಗುವ ಜನಸಂಖ್ಯೆಗೆ ಅತ್ಯಗತ್ಯವಾದ ವಸತಿ ಸೌಕರ್ಯ ಸಹಿತ ಕನಿಷ್ಠ ನಾಗರಿಕ ಸೌಲಭ್ಯಗಳನ್ನು ಒದಗಿಸಲಾಗದ ಸ್ಥಿತಿಯಲ್ಲಿ ನಗರಾಡಳಿತವಿದ್ದರೂ ಏರುಗತಿಯ ಜನಸಂಖ್ಯೆ ಮಾತ್ರ ಹಿಂದೆ ಸರಿಯುವುದಿಲ್ಲ. ಮುಂಬೈ, ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್, ಬೆಂಗಳೂರುಗಳಂತಹ ನಗರಗಳನ್ನು ಮನಸ್ಸಿಗೆ ತಂದುಕೊಂಡರೆ ಅವುಗಳಲ್ಲಿ ಜನಸಂಖ್ಯೆ ಹೇಗೆ ಏರುತ್ತಾ ಹೋಗುವುದೆಂಬುದನ್ನು ಸುಲಭವಾಗಿ ಊಹಿಸಿಕೊಳ್ಳಬಹುದು. 2ನೆಯ ಪಾಯಿಂಟ್, ನಗರಾಭಿಮುಖವಾದ ವಲಸೆ. ಗ್ರಾಮಗಳ ಕಡೆಯಿಂದ ನಗರಗಳ ಕಡೆಗೆ ಅನೇಕ ಕಾರಣಗಳಿಂದ ಜನರು ವಲಸೆ ಹೋಗುವುದು ಒಂದು ಜಾಗತಿಕ ವಿದ್ಯಮಾನವಾಗಿದ್ದು, ಭಾರತವು ಕೂಡ ಇದಕ್ಕೆ ಹೊರತಾಗಿಲ್ಲ. ಉದಾಹರಣೆಗೆ, ಒಂದು ಅಂದಾಜಿನಂತೆ ಗ್ರಾಮೀಣ ನೆಲೆಗಳಿಂದ ಮುಂಬೈ ನಗರದತ್ತ ಸಾಗಿದವರ ಶೇಕಡಾವಾರು 78.3ರಷ್ಟಿದ್ದರೆ, ಇದೇ ಶೇಕಡಾವಾರು ಕೋಲ್ಕತ್ತಾದಲ್ಲಿ 87, ದೆಹಲಿಯಲ್ಲಿ 50, ಚೆನ್ನೈಯಲ್ಲಿ 56ರಷ್ಟಿದೆ. ಹೀಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಆಯೋಜಿತ ಕೈಗಾರಿಕೀಕರಣ ಮತ್ತು ಅನಿಯಂತ್ರಿತ ನಗರೀಕರಣಗಳು ವಸತಿ ಸಮಸ್ಯೆಯನ್ನು ಹೆಚ್ಚು ಮಾಡಿದೆ. ಉತ್ತಮ ಶಿಕ್ಷಣ ಪಡೆಯಲು, ಕೈತುಂಬ ಸಂಬಳ ಬರುವ ಉದ್ಯೋಗ ದೊರಕಿಸಿಕೊಡಲು, ಗಂಭೀರ ಕಾಯಿಲೆಗಳಿಗೆ ಸೂಕ್ತವಾದ ವೈದ್ಯಕೀಯ ಸೇವೆಯನ್ನು ಪಡೆಯಲು, ನಗರವು ನೀಡುವ ಆಕರ್ಷಕ ಮನೋರಂಜನೆಯನ್ನು ಸವಿಯಲು, ಉತ್ತಮ ಭವಿಷ್ಯವನ್ನು ಕಂಡುಕೊಳ್ಳಲು, ಹೀಗೆ ಹಲವು ಕಾರಣಗಳಿಂದಾಗಿ ನಗರಗಳ ಕಡೆಗಿನ ಹಳ್ಳಿಗರ ವಲಸೆ ತಡೆರಹಿತವಾಗಿ ಸಾಗುವುದು. ಹಾಗೆ ನಗರಗಳತ್ತ ನಡೆದವರು ಎಲ್ಲಕ್ಕಿಂತ ಮುಖ್ಯವಾಗಿ ಎದುರಿಸಬೇಕಾದ ಸಮಸ್ಯೆ ಎಂದರೆ ವಸತಿ ಸಮಸ್ಯೆ. ಶಾಶ್ವತ ನೆಲೆಯೊಂದನ್ನು ಕಂಡುಕೊಳ್ಳುವುದಕ್ಕೂ ಮೊದಲು ಹಾಗೆ ನಗರ ಸೇರಿದ ಮಂದಿ ದುಬಾರಿ ಬಾಡಿಗೆ ತೆತ್ತು ಉತ್ತಮ ಗುಣಮಟ್ಟದ ಬಾಡಿಗೆ ಮನೆಗಳಲ್ಲಿ ಇರುವ ಆರ್ಥಿಕ ಸಾಮರ್ಥ್ಯವಿಲ್ಲದೆ ಬೀದಿ ಬದಿಗಳಲ್ಲಿ, ಬಸ್, ರೈಲ್ವೆ ನಿಲ್ದಾಣಗಳಲ್ಲಿ, ಸರಕಾರಿ ಕಟ್ಟಡಗಳ ಜಗುಲಿಗಳಲ್ಲಿ, ಮಾರುಕಟ್ಟೆ ಪ್ರದೇಶಗಳಲ್ಲಿ ರಾತ್ರಿ ಹೊತ್ತು ಕಳೆಯುವುದನ್ನು ಹಲವಾರು ನಗರಗಳಲ್ಲಿ ನಾವು ಕಾಣಬಹುದು. 3ನೇ ಪಾಯಿಂಟ್ನಲ್ಲಿ ಜನಸಂಖ್ಯೆ ಹೆಚ್ಚಳ ಮತ್ತು ವಸತಿ ನಿರ್ಮಾಣ ಇವುಗಳ ನಡುವಿನ ದೊಡ್ಡ ಅಂತರ. ನಗರಗಳ ಜನಸಂಖ್ಯೆ ಹೆಚ್ಚಾಗುತ್ತಾ ಹೋದಂತೆ ನಗರದಲ್ಲಿನ ನಾಗರಿಕರ ಸೌಲಭ್ಯಗಳಲ್ಲೂ ಕೂಡ ಅನುಗುಣವಾಗಿ ಹೆಚ್ಚುತ್ತಾ ಹೋಗುವುದಾದರೆ ನಗರಗಳ ಹೊಸ ಸಮಸ್ಯೆಗಳು ಕನಿಷ್ಠ ಪ್ರಮಾಣದಲ್ಲಿರುತ್ತದೆ. ನಗರೀಕರಣವು ಯೋಜನಾಬದ್ಧವಾಗಿ ನಡೆಯುವುದಿದ್ದರೆ, ನಗರಾಡಳಿತವು ಅತ್ಯಂತ ದಕ್ಷವಾಗಿರುವುದಿದ್ದರೆ ಮಾತ್ರ ಅದು ಸಾಧ್ಯ. ಆದರೆ ಭಾರತದ ಮಟ್ಟಿಗೆ ಹೇಳುವುದಾದರೆ ಇಲ್ಲಿನ ವಾಸ್ತವತೆ ಬೇರೆ ಇದೆ. ತಡೆರಹಿತ ನಗರೀಕರಣ ಹಾಗೂ ಸ್ಪಂದನರಹಿತ ನಗರಾಡಳಿತ ಇವೆರಡೂ ಇಲ್ಲಿನ ವಸತಿ ಸಮಸ್ಯೆಗೆ ಪ್ರಚೋದನೆ ನೀಡಿದೆ. ಹಣಕಾಸಿನ ಕೊರತೆ, ಯೋಜನೆಯ ಕೊರತೆ, ಭವಿಷ್ಯದಲ್ಲಿ ನಗರಗಳ ಬೆಳವಣಿಗೆಯ ಬಗೆಗಿನ ಕಲ್ಪನಾ ದಾರಿದ್ರ್ಯಗಳಿಂದಾಗಿ ನಗರದ ವಸತಿ ಯೋಜನೆ ಹಿನ್ನಡೆಗೆ ಒಳಗಾಯಿತು. ಇನ್ನು 4ನೇ ಪಾಯಿಂಟ್ನಲ್ಲಿ ನಗರ ಪ್ರದೇಶದಲ್ಲಿನ ಭೂಮಿಯು ಅತ್ಯಧಿಕ ಮೌಲ್ಯ ಹಾಗೂ ದುಬಾರಿ ಮನೆಯ ಬಾಡಿಗೆ. ಯಾವುದೇ ಹಳ್ಳಿಯ, ಪಟ್ಟಣದ ಅಥವಾ ನಗರದ ಭೂಮಿಯ ಗಾತ್ರಕ್ಕೂ ಭೌತಿಕ ಮಿತಿ ಎಂಬುದಿದೆ. ಬೇಡಿಕೆಗೆ ಅಥವಾ ಅಗತ್ಯಕ್ಕೆ ತಕ್ಕಂತೆ ಈ ಗಾತ್ರವನ್ನು ಹಿಗ್ಗಿಸಲಾಗದು. ಲಭ್ಯವಿರುವಷ್ಟು ಗಾತ್ರದ ಭೂಮಿಯು ಸದುಪಯೋಗಪಡಿಸಿಕೊಳ್ಳುವುದನ್ನು ಮಾತ್ರ ಆಲೋಚಿಸಬಹುದು. ಗಾತ್ರದಲ್ಲಿ ಸೀಮಿತವಾದ ನಗರ ಪ್ರದೇಶದಲ್ಲಿ ಲಕ್ಷೋಪಲಕ್ಷ ಜನರ ಮನೆ ನಿವೇಶನಗಳನ್ನು ಕೊಳ್ಳಲು ಹೊರಟಾಗ ಬೆಲೆ ಹೆಚ್ಚುವುದು ತೀರಾ ಸಹಜ. ಜೊತೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಿಯಲ್ ಎಸ್ಟೇಟ್ ಎಂಬ ಹೆಸರಿನಲ್ಲಿ ವ್ಯವಹಾರ ಆರಂಭಿಸಿರುವ ಮಂದಿ ತಮ್ಮ ಕುಟಿಲ ತಂತ್ರಗಳಿಂದ ಮನೆ ನಿವೇಶನದ ಮೌಲ್ಯ ಇನ್ನಷ್ಟು ಹೆಚ್ಚುವಂತೆ ಮಾಡಿದ್ದಾರೆ. ಇವಿಷ್ಟು ನಾವು ನಗರಗಳಲ್ಲಿನ ವಸತಿ ಸಮಸ್ಯೆಗೆ ಕಾರಣಗಳನ್ನು ತಿಳ್ಕೊಂಡೆವು. ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ಕೈಗಾರಿಕೆಗಳ ಕೇಂದ್ರೀಕರಣ, ನಗರಾಭಿಮುಖವಾದ ವಲಸೆ. 3. ಜನಸಂಖ್ಯೆ ಹೆಚ್ಚಳ ಮತ್ತು ವಸತಿ ನಿರ್ಮಾಣ ಇವುಗಳ ನಡುವಿನ ಅಂತರ. 4. ನಗರ ಪ್ರದೇಶದಲ್ಲಿನ ಭೂಮಿಯ ಅತ್ಯಧಿಕ ಮೌಲ್ಯ ಮತ್ತು ದುಬಾರಿ ಮನೆಯ ಬಾಡಿಗೆ.
ಇಷ್ಟು ಇದರಲ್ಲಿ ಬರ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ಧನ್ಯವಾದಗಳು.